ಆದಿ, ಅಮ್ಮನಿಗೋಸ್ಕರ ನಾನು ತಂದಿರೋ ಸೀರೆನ ತಂದುಕೊಡಪ್ಪ. ನನ್ನ ಪ್ರೀತಿಯ ತಂಗಿಗೆ ಈ ಅಣ್ಣನಿಂದ ಮೈಸೂರು ರೇಷ್ಮೆ ಸೀರೆ, ಸಂಕ್ರಾಂತಿಯ ಉಡುಗೊರೆ ತಗೊಮ್ಮ. ಆಯ್ಕೆ ನಂದು ಚೆನ್ನಾಗಿದೆಯಾ? ಮತ್ ಯಾಕಪ್ಪ ಆದಿ, ವೀರಣ್ಣ ತಂದಿಲ್ಲ ಅಂತ ಸುಳ್ಳು ಹೇಳ್ದೆ? ಅಮ್ಮನ ಹತ್ರನೇ ಸುಳ್ಳು ಹೇಳ್ತೀಯಾ? ಸಾರಿ ಅಮ್ಮ, ಆ್ಯಕ್ಚುಲಿ ಮಾವ ನಿಮ್ಮನ್ನ ಸ್ವಲ್ಪ ಸದಾಯಿಸೋಣ ಅಂತ ಹೇಳಿದ್ರು, ಅದಕ್ಕೆ ನಾನು ಕೈ ಜೋಡಿಸ್ದೆ. ಹೇಗಿತ್ತು ಈ ಅಣ್ಣನ ತಮಾಷೆ ಹಬ್ಬದ ದಿನ? ಯಾಕೆ ವೀರಣ್ಣ ನನ್ನ ಆಟ ಆಡಿಸ್ತೀರಾ? ಈ ತಂಗಿ ಅಳೋದನ್ನ ನೋಡಕ್ಕೆ ನಿಮ್ಗೆ ಆಸೆ ಆಗಿದೆಯಾ? ಚಿಚಿ ಬಿಡ್ತು ಅನ್ನೋ. ನೀನು ಕಣ್ಣಲ್ಲಿ ನೀರು ಹಾಕಿದ್ರೆ ನೋಡೋಕೆ ಯಾರಿಗಿಷ್ಟ? ನನಗಂತೂ ತುಂಬ ಸಂಕಟ ಆಗುತ್ತಪ್ಪ. ಆಗಾಗ ನೀನನ್ನು ರೇಗಿಸ್ಬೇಕು ಅನ್ನೋ ಆಸೆ ಇತ್ತು, ಭಾಳ ವರ್ಷಗಳಾಯ್ತಲ್ಲ, ಸ್ವಲ್ಪ ನೋಡೋಣ ರೇಗಿದ್ರೆ ಹೇಗಿರುತ್ತೆ ನಿನ್ನ ಮುಖ ಅಂತ. ನೀನು ಮಗು ಹಾಗೆ ಮುನ್ಸ್ಕೊಳ್ಳೋದನ್ನ ನೋಡಿ ಭಾಳ ವರ್ಷಗಳಾಯಿತು ನನಗೆ. ನಾನು ಆದಿಗೆ ಹೇಳಿದೆ, ಹಾಗಾಗಿ ನಾನು ಆದಿ ಸೇರ್ಕೊಂಡು ಒಂದು ಸಣ್ಣ ನಾಟಕ ಆಡಿದ್ವಿ. ಕೊನೆಯಲ್ಲೂ ನಿನ್ನ ಬಾಯಿಂದನೇ ಸೀರೆ ಕೇಳಲಿ ಅಂತ ನಾನು ಕಾಯ್ತಿದ್ದೆ. ನೀನು ಕೇಳಿದೆ, ತುಂಬ ತೃಪ್ತಿ ಆಯ್ತಮ್ಮ. ಹೇಗಿದೆ ಸೀರೆ? ವೀರಣ್ಣ, ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ ಹೆಣ್ಣಿಗೆ ತವ್ರ ಮನೆಯ ಒಂದು ಚಿಕ್ಕ ಉಡುಗೊರೆ ಕೂಡ ತುಂಬಾ ದೊಡ್ಡದು ಅನ್ಸುತ್ತೆ. ಗಂಡನ ಮನೇಲಿ 100 ರೇಷ್ಮೆ ಸೀರೆ ಕೊಟ್ಟಿರ್ಬೋದು, KG ಗಟ್ಲೆ ಬಂಗಾರ ವಜ್ರ ಏನೇ ಕೊಟ್ಟಿರ್ಬೋದು, ಆದ್ರೆ ತವ್ರ ಮನೆ ಉಡುಗೊರೆ ಮುಂದೆ ಅದೆಲ್ಲ ಏನು ಅಲ್ಲ ಅನ್ಸ್ಬಿಡುತ್ತೆ. ಹೆಣ್ಣಿಗೆ ತವ್ರ ಮನೆಯ ಉಡುಗೊರೆಗೆ ಮಹತ್ವ ಜಾಸ್ತಿ. ನೀವು ನನ್ನ ಮೇಲೆ ತೋರಿಸ್ತಿರೋ ಈ ಪ್ರೀತಿಗೆ ನಾನು ಚಿರಋಣಿ ವೀರಣ್ಣ. ಪ್ರತಿ ವರ್ಷ ನನಗೆ ನೀವು ರೇಷ್ಮೆ ಸೀರೆನೇ ಉಡುಗೊರೆ ಯಾಕೆ ಕೊಡ್ತಿದ್ರಿ? ಈ ವರ್ಷ ಸಾದಾ ಸೀರೆ ತಗೊಂಡು ಬಂದ್ರಲ್ಲ, ಅದಕ್ಕೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಕ್ಕೆ ನಾನು ಒಂದು ಚಿಕ್ಕ ನಾಟಕ ಮಾಡಿದೆ ಅಷ್ಟೇ. ಚೆನ್ನಾಗಿದೆ ವೀರಣ್ಣ. ನೋಡಿದ್ಯಾ, ನಾನು ಈ ರೀತಿಯೆಲ್ಲ ಮಾಡಿದ್ದಕ್ಕೇನೆ ನಿನ್ನ ಈ ಮುಖದಲ್ಲಿ ವಿಶೇಷವಾದ ಸಂತೋಷನ ಕುಟುಂಬ ಸದಸ್ಯರೆಲ್ಲ ನೋಡೋ ಹಾಗಾಯ್ತು. ಇನ್ನೂ ಒಂದು ಸ್ವಲ್ಪ ಹೊತ್ತು ನಾಟಕ ಮಾಡಿದ್ದಿದ್ರೆ ನಾನು ಜೋರಾಗಿ ಅಳೋದನ್ನು ನೋಡ್ತಿದ್ರಿ ನೀವು. ಈ ವಯಸ್ಸಿನಲ್ಲಿ ತಂಗಿನ ಅಳಿಸೋದಕ್ಕೆ ನಿಮ್ಗಿಷ್ಟನಾ? ವಾ, ಎಂಥ ಸೊಗಸಾದ ದೃಶ್ಯ ಇದು. ಅಖಿಲಾಂಡೇಶ್ವರಿ, ಅರಸನಕೋಟೆಯ ರಾಣಿ ನೀನು. ನೀನು ಬಯಸಿದ್ರೆ ಎಲ್ಲವೂ ನಿನ್ನ ಪಾದದ ಕೆಳಗೆ ಬಂದು ಬೀಳುತ್ತೆ. ಸಾವಿರಾರು ಜನಕ್ಕೆ ನಿನ್ನ ಕೈಯಿಂದ ದಾನ ಮಾಡುವಂಥ ಪುಣ್ಯ ತೆಗಿತೀನಿ ನೀನು. ಈ ಅಣ್ಣ ಕೊಡೋ ಒಂದು ಸಣ್ಣ ಕಾಣಿಕೆಯಲ್ಲಿ ಇಷ್ಟು ಆನಂದ ಕಾಣ್ತೀಯಲ್ಲ, ಇದು ಸಾಧಾರಣವಾದ್ದಲ್ಲಮ್ಮ. ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥ ಅದ್ಭುತವಾದ ಸಂಸ್ಕೃತಿ ಸಂಸ್ಕಾರ ಇದು. ಗಂಡ ಎಷ್ಟೇ ಶ್ರೀಮಂತನಾಗಿರಲಿ, ಅವನಲ್ಲಿ ಎಷ್ಟೇ ಆಸ್ತಿ ಐಶ್ವರ್ಯ ಇರಲಿ, ಒಡವೆ ವಜ್ರಗಳಿರಲಿ, ತವರು ಮನೆಯಿಂದ ಸಿಗೋ ಒಂದು ಸಣ್ಣ ಹುಲ್ಲು ಕಡ್ಡಿಯಲ್ಲಿ ಒಂದು ಹೆಣ್ಣು ಅದೆಷ್ಟು ತೃಪ್ತಿ ಪಡ್ತಾಳೆ, ಅದೆಂಥ ಆನಂದ ಪಡ್ತಾಳೆ ಅಂದರೆ, ನಮ್ಮ ಪೂರ್ವಜರು ಹೇಳ್ತಾ ಇರ್ತಾರೆ, ತವರಿನ ನಂಟು
ಜನ್ಮ ಜನ್ಮಾಂತರದ ಗಂಟು ಅಂತ. ಆದ್ರೆ ಇವತ್ತಿನ ಹೆಣ್ಮಕ್ಳು ಮದುವೆಯಾಗಿ ಹೋಗ್ತಿದ್ದಾಗೇನೆ ತವರನ್ನೂ ಮರೆತು ಬಿಡ್ತಾರೆ, ತಂದೆ ತಾಯಿನೂ ಮರೆತು ಬಿಡ್ತಾರೆ. ಅಂತ ಹೆಣ್ಣುಮಕ್ಕಳಿಗೆ ಅಖಿಲಾಂಡೇಶ್ವರಿ ಒಂದು ಆದರ್ಶವಾಗಿರ್ತಾಳೆ. ನಿನ್ನ ಸಂತೋಷಕ್ಕೆ ಈ ವೀರಯ್ಯ ದೇವ ಕಾರಣ ಆದ್ನಲ್ಲ, ಅದಷ್ಟೇ ನನ್ನ ಸುಯೋಗಮ್ಮ. ಧನ್ಯ ಆದೆ ನಾನು, ಧನ್ಯ ಆದೆ. ಆದಿತ್ಯ, ಹಬ್ಬಕ್ಕೆ ಅಂತ ಎಲ್ರಿಗೂ ಬಟ್ಟೆ ತಂದಿದ್ದೀವಿ, ಎಲ್ರಿಗೂ ಕೊಟ್ಬಿಡಪ್ಪ ನೀನೇ ನಿನ್ನ ಕೈಯಾರ. ಜನನಿಗೂ ಮಗುಗೂ ತಂದಿದ್ದ ಬಟ್ಟೆ ಇಲ್ಲೇ ಇದೆ. ಜನನಿಯಲ್ಲಿ ಬಂದೆ ಅಪ್ಪ. ಎಲ್ಲೋಗಿದ್ದ ಮಗಳೇ? ನಾಳೆಗೆ ರೆಡಿ ಮಾಡ್ತಾ ಇದ್ದೆ. ಹೌದಾ? ತಗೊಳ್ಳಿ ಮೇಡಮ್, ತಗೋ ಮಗಳೇ. ವೀರಣ್ಣ, ನೀವು ಆ ಸಾದಾ ಸೀರೆ ತಂದಿದ್ದೀರಲ್ಲ, ಅದು ತಗೊಂಡು ಹೋಗ್ತೀನಿ, ಇದು ತಗೊಂಡು ಹೋಗ್ತೀನಿ. ಅಯ್ಯೋ ತಗೋತಾಯಿ, ಅದು ಸಾಧಾರಣ ಸೀರೆ ಅಲ್ಲ, ಅದು ಮಗುವಿನ ಹಾಗೆ ನಿನ್ನ ಮುಖನ ತೋರಿಸ್ಕೊಟ್ಟು ಸೀರೆ, ನೆನಪಿಗೆ ಹಾಗೆ ಇಟ್ಕೋದ್ದ. ನೀವು ತಂದಿದ್ದನ್ನ ನಿಮ್ಗೆ ಉಡುಗೊರೆ ಅಂತ ಕೊಡೋದು, ತಗೊಳ್ಳಿ. ಇದಲ್ವಾ ಹಬ್ಬ ಅಂದ್ರೆ? ಓಹೋ, ಏನಿದು ದೇವ್ರ ಮನೆಗೆ ಸ್ಪೆಷಲ್ ಅಲಂಕಾರ ಮಾಡ್ತಿದ್ದೀರಾ? ಚೆನ್ನಾಗಿದೆ. ಹೌದು ಅಪ್ಪ ಅವರೇ, ಅಮ್ಮವ್ರು ಫೋನ್ ಮಾಡಿ ನಾನು ಇಲ್ಲ ಅಂತೇಳಿ ಹಬ್ಬ ನಿಲ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡ್ತಾ ಇದ್ದೀವಿ. ಗಣಿ ಅಪ್ಪ ಎಲ್ಲಿ? ಬಂದೆ ಅಪ್ಪರೇ. ಹನುಮಂತು, ಏನಿದು? ಅಪ್ಪರೇ, ಇವತ್ತು ಹಬ್ಬ ಅಲ್ವಾ, ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ತಂದಿದ್ದೀನಿ. ನಿಮಗೆ ಇಷ್ಟ ಆಗುತ್ತೋ ಇಲ್ವೋ? ಇಷ್ಟ ಕಷ್ಟದಕ್ಕಿಂತ ನಿನ್ನ ಪ್ರೀತಿ ಮುಖ್ಯ, ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಅಲ್ಲ ಹನುಮಂತು, ಸುಮ್ಮನೆ ಬಾಯಿ ಮಾತಿಗೆ ತಮಾಷೆ ಮಾಡೋಣ ಅಂತ ಏನು ಹನುಮಂತು ಬಟ್ಟೆನೇ ಕೊಡಲಿಲ್ಲ ಅಂತ ಕೇಳಿದೆ, ಅದಕ್ಕೆ ನಿಜಕ್ಕೂ ತಂದುಬಿಡೋದಾ? ಹ್ಞೂ, ಮತ್ತೆ ಅಮ್ಮವ್ರಿಲ್ಲ ಅಂತ ಮನೆ ಯಜಮಾನರು ಹೊಸ ಬಟ್ಟೆ ಹಾಕೊಳ್ದೆ ಹಬ್ಬ ಮಾಡೋಕ್ಕಾಗುತ್ತಾ? ಈ ಸಾರ್ತಿ ಎಲ್ರಿಗೂ ಹೊಸ ಬಟ್ಟೆ ತೊಗೊಂಬರೋ ಜವಾಬ್ದಾರಿ ನಾನೇ ತಗೊಂಡಿದ್ದೆ. ರಾತ್ರಿನೇ ಅವ್ರಿಗೆಲ್ಲ ಕೊಟ್ಟೆ. ನೀವು ಬಂದಮೇಲೆ ಕೊಡೋಣ ಅಂತ ಎತ್ತಿಟ್ಟಿದ್ದೆ, ತಗೊಳ್ಳಿ. ಹನುಮಂತು, ಈ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಅಯ್ಯೋ ಬಿಡ್ತು ಅಪ್ಪವ್ರೆ, ನಿಮ್ಮ ಋಣದಲ್ಲಿ ನಾವಿದ್ದೀವಿ. ನೀವಷ್ಟೇ ಅಲ್ಲ ಹನುಮಂತಣ್ಣ, ಈ ಮನೆ ಋಣದಲ್ಲಿ ನಾವೆಲ್ಲರೂ ಇದ್ದೀವಿ. ಬನ್ನಿ ಅಪ್ಪವ್ರೆ, ಇವತ್ತು ನಾನು ನಿಮಗೆ ಎಣ್ಣೆ ಹಚ್ತೀನಿ ಮೈಗೆಲ್ಲ. ಅಕ್ಕ ಬನ್ನಿ, ನಾವು ಹೋಗಿ ಪೂಜೆ ಐಟಮ್ಸ್ ತಗೊಂಡು ಬರೋಣ. ಸರಿ ಗಣಿ. ಓಕೆ, ನಾನು ಬಂದಮೇಲೆ ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜನನಿ, ನೆನೆ ಊರ್ ಜನರ ಮುಂದೆ ನಿನ್ನ ಮೇಲೆ ಕೈ ಎತ್ತಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪುಟಾಣಿ ಜೀವ ಅಪಾಯದಲ್ಲಿತ್ತು ಅನ್ನೋ ಕೋಪದಲ್ಲಿ ಆ ರೀತಿ ಮಾಡಿದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶನೂ ಇರಲಿಲ್ಲ ಜನನಿ. ಆ ಸಂದರ್ಭದಲ್ಲಿ ಊರ್ ಜನರ ಮುಂದೆ ನಿನ್ನ ಮರ್ಯಾದೆ ಹೋಗುತ್ತೆ ಅನ್ನೋದನ್ನೇ ನಾನು ಮರ್ತ್ಬಿಟ್ಟೆ.
ಆದರೆ ಈಗ ಆ ತಪ್ಪಿನ ಬಗ್ಗೆ ನನಗೆ ಅರಿವಾಗಿದೆ. ನಿನ್ನ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ತೀಯ ಜನನಿ. ನೋಡು, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡು, ನನಗೇನು ಬೇಜಾರಿಲ್ಲ. ಆದರೆ ಈ ಥರ ಮಾತಾಡ್ದೆಲ್ಲ ಇರಬೇಡ ಜನನಿ. ನೋಡು, ನಡೆದಿರೋ ಎಲ್ಲ ಕಹಿ ಘಟನೆಗಳನ್ನೂ ಮರೆತು ನಾವಿಬ್ರು ಮೊದಲಿನ ಹಾಗೆ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹತ್ರ ಮಾತಾಡೋದಕ್ಕೆ ನಿನಗಿಷ್ಟ ಇಲ್ವಾ ಜನನಿ? ಓ, ತಂಗಿ ಅಂತ ನಾಟಕ ಮಾಡಿಕೊಂಡು ಪುಸ್ಲಾಯ್ಸಕ್ಕೆ ಬಂದಿದ್ದಾಳ. ಹೀಗೆ ಬಿಟ್ಟರೆ ಇವಳು ಜರ್ನಿನ ಎಳ್ಕೊಂಡ್ಬಿಡ್ತಾಳೆ. ಏನಾದರೂ ಮಾಡಬೇಕಲ್ಲ. ಜನನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸರಿ ಜನನಿ, ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ನಾನು ಹೇಳಿದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡು. ಏನು ಹೇಳಕ್ಕೆ ಬಂದಿದ್ಲು? ಕ್ಷಮೆ ಕೇಳೋದಕ್ಕೆ, ಮೊದಲಿನ ಥರ ಇರೋಣ ಅಂತ ಹೇಳೋದಕ್ಕೆ ಬಂದಿದ್ರು. ಓಹೋ ಹೋ ಹೋ ಹೋ, ಊರ ಜನರ ಮುಂದೆ ಕೈ ಎತ್ತಿದ್ದು ಅಲ್ಲದೆ ಈಗ ನೀನು ಒಬ್ಬಳೇ ಇದ್ದಾಗ ಮೆಲ್ಲಗೆ ಬಂದು ಕ್ಷಮೆ ಅನ್ನೋ ನಾಟಕ ಮಾಡ್ತಿದ್ದಾಳ. ನಂಬೇಡ ಅವಳನ್ನ. ಹಾಗೆ ಯಾವುದೇ ಕಾರಣಕ್ಕೂ ಕ್ಷಮಿಸ್ಲೂ ಬೇಡ, ಮೊದಲಿನ ಥರ ಆಗಲೂ ಬೇಡ. ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಡು. ನಿನ್ನೆ ಕೈ ಎತ್ತಿದವಳು ನಾಳೆ ದಿನ ಹೊಡೆಯಲ್ಲ ಅಂತ ಅದು ಹೇಗೆ ನಂಬ್ತೀಯಾ? ಒಳಗೊಂದು ಹೊರಗೊಂದು ಇರೋರನ್ನ ಯಾವತ್ತಿಗೂ ನಂಬೇಡ. ಆ ಪಾರ್ವತಿ ಕಣ್ಣೀರಲ್ಲಿ ಎಲ್ಲರನ್ನೂ ಕರಗಿಸ್ಬಿಡ್ತಾಳೆ. ಆ ತಾಕತ್ತಿದೆ ಅವಳಿಗೆ. ಅದಕ್ಕೆ ನೀನು ಮಾತ್ರ ಕರಗಬೇಡ ತಾಯಿ. ನಿನಗೆ ಕೈ ಮುಗಿತೀನಿ. ಈಗ ಹೇಗೋ ನೀನು ನಿನ್ನ ಪಾಡಿಗೆ ನೀನು ಆರಾಮಾಗಿದೆಯಾ. ನೀನು ಮತ್ತೆ ಏನಾದರೂ ಅವಳು ಸಹವಾಸ ಮಾಡಿದ್ರೆ ನೋವು ಅನ್ಭವಿಸೋದು ನೀನೇ ಹೊರತು ಅವಳಲ್ಲ. ಹೇಗೂ ಈಗ ನಿನ್ನ ಪುಟಾಣಿ ನೀನು ಹೇಳ್ದಂಗೆ ಕೇಳ್ಕೊಂಡಿದೆ. ಈಗ ಮತ್ತೆ ನೀನೇನಾದರೂ ಅವಳು ಸಹವಾಸ ಮಾಡಿದ್ರೆ ಅದೇ ಸಲಿಗೆಯಲ್ಲಿ ನಿನ್ನ ಪುಟಾಣಿನ ಅವಳು ತನ್ನ ವಶ ಮಾಡ್ಕೊಂಡ್ಬಿಡ್ತಾಳೆ. ಅದೇ ಅವಳ ಪ್ಲ್ಯಾನು. ಅದು ಅಲ್ಲದೆ ನಿಮ್ಮಪ್ಪ ಅದೇನೋ ತುಂಬ ಮಾತಾಡಬೇಕು, ಹಬ್ಬ ಕಳೀಲಿ ಅಂತ ಹೇಳ್ತಾ ಇದ್ರು. ನನಗನ್ಸೋ ಪ್ರಕಾರ ನಿಮ್ಮಪ್ಪಂಗೆ ಆ ಪಾರ್ವತಿ ನಿನ್ನ ಬಗ್ಗೆ ಏನಾದರೂ ಚಾಡಿ ಹೇಳಿರ್ಬೋದಾ ಅಂತ ಅನಿಸ್ತಾ ಇದೆ. ಚಿಕ್ಕಮ್ಮ, ಆಗ್ಲಿಂದ ಬರೀ ಕಂಪ್ಲೇಂಟ್ಸ್ ಹೇಳೋದೇ ಆಯಿತು. ಈಗ ನಾನು ಏನು ಮಾಡಲಿ ಅಂತ ಹೇಳಿ. ನಾನು ಹೇಳ್ದಂಗೆ ಮಾಡಿದ್ರೆ ನಿನಗೆ ಯಾವ ಸಮಸ್ಯೆನೂ ಆಗಲ್ಲ. ಜೀವನ ಪರ್ಯಂತ ನೀನು ನಿನ್ನ ಮಗಳು ಖುಷಿಯಾಗಿರ್ಬೋದು. ಸರಿ, ನಾನು ಮಾಡ್ತೀನಿ. ಏನು ಮಾಡಬೇಕು ಅಂತ ಹೇಳಿ. ಪುಟಾಣಿನ ಕರ್ಕೊಂಡು ನೀನು ಶಾಶ್ವತವಾಗಿ ದುಬೈಗೆ ಹೋಗ್ಬಿಡು. ಹೇಗೂ ನಿನ್ನ ಗಂಡನೂ ಅಲ್ಲೇ ಇದ್ದಾನೆ. ಸದ್ಯಕ್ಕಂತೂ ಅವನು ಇಲ್ಲಿಗೆ ಬರೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀನು ಅಲ್ಲಿಗೆ ಹೋಗಿ ಅವನ ಜೊತೆಲೇ ಇದ್ಬಿಟ್ರೆ ನಿನಗಲ್ಲಿ ಯಾರ ಕಾಟನೂ ಇರಲ್ಲ. ಅಲ್ಲಿ ನಿನ್ನ ಕೆಲಸಗಳನ್ನ ಕೂಡ ಮಾಡ್ಕೋಬಹುದು. ಪುಟಾಣಿನ ಅಲ್ಲಿ ಶಾಲೆಗೂ ಹಾಕ್ಬೋದು. ಹಾಗೆ ನಿನಗೇನಾದರೂ ನನ್ನ ನೆನಪಾದರೆ ನಾನು ನೀನು ದುಬೈ ಕರೆಸ್ಕೋಬೋದು. ಏನಂತೀಯಾ? ಹೌದು, ನೀವು ಹೇಳ್ತಾ ಇರೋದು ಸರಿಯಾಗಿದೆ ಚಿಕ್ಕಮ್ಮ. ನಾನು ನನ್ನ ಮಗಳನ್ನ ಕರ್ಕೊಂಡು ಪರ್ಮನೆಂಟಾಗಿ ದುಬೈಗೆ ಹೊರಟೋಗ್ತೀನಿ. ಹಲೋ ರಮೇಶ್, ಅರ್ಜೆಂಟಾಗಿ ನಾನು ನನ್ನ ಮಗಳು ದುಬೈ ಹೊರಟಿದ್ವಿ. ಸೊ ಆದಷ್ಟು ಬೇಗ ವೀಸಾ ರೆಡಿ ಮಾಡಿಸಿ, ಹಾಗೆ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡಿಸಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾಕಂದ. ಜೀವನದಲ್ಲಿ ಮೊದಲನೇ ಸಲ ನೀನು ನನ್ನ ಮಾತು ಕೇಳ್ತಿರೋದು. ನೋಡ್ತಾ ಇರು, ನಿನ್ನ ಜೀವನನೇ ಬದಲಾಗ್ಬಿಡತ್ತೆ. ರತ್ನವೇಣಿ, ಬಂದೆ ಬಾವಾ, ಬಂದೆ. ಏನು ಹೇಳಿ ಬಾವಾ? ಹೇಳಬೇಕಾಗಿರೋದು ನಾನಲ್ಲಮ್ಮ, ದಾಮಿನಿ.
ಹೌದಾ, ಅದೇನು ಹೇಳು ದಾಮಿನಿ? ಮೊದಲನೇದು, ಎಲ್ರಿಗೂ ಎಣ್ಣೆ ಹಚ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು. ಎಣ್ಣೆ ಹಚ್ಕೊಂಡ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ಸ್ನಾನ ಮಾಡ್ಬೇಕಲ್ವಾ? ಅದಕ್ಕೆ ಹಂಡೆ ಒಲೆಗೆ ಉರಿ ಹಾಕಿ ನೀರು ಕಾಯಿಸ್ಬೇಕು. ಮತ್ತೆ ಮೂರನೇದು, ಹೊರಗಡೆ ಎಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಪೂಜೆಗೆಲ್ಲ ತಯಾರಿನೂ ಮಾಡಬೇಕು. ಭಾವ, ಇಷ್ಟೆಲ್ಲ ಕೆಲಸಗಳನ್ನ ನಾನು ಒಬ್ಳೆ ಮಾಡಬೇಕಾ? ಇನ್ನೇನು ಬೀದಿಲಿರೋನೆಲ್ಲ ಕರಿತೇನೋ? ಮಾಡು ಅಂದ್ರೆ ಮಾಡ್ಬೇಕಷ್ಟೇ. ಇದು ಈ ವೀರಯ್ಯ ದೇವನ ಆಜ್ಞೆ. ಆಯ್ತು ಬಾಬಾ. ದಾಮಿನಿ, ಮಾಡೋ ಕೆಲಸದ ಮೇಲೆ ಎಚ್ಚರ ಇರಲಿ, ಹುಷಾರ್. ಏ ದಾಮಿನಿ, ಇದೆಲ್ಲ ನಿಂದ ಕಿತಾಪಿತಿ? ಅರಸನ ಕೋಟೆಯಲ್ಲಿ ನೀವು ಮಾಡಿರೋ ಕಿತಾಪತಿ ಏನ್ ಕಡಿಮೆನಾ ಇದೆ? ಕರ್ಮ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದೆ ನೀವೇ ಸರಿಯಾದ ಉದಾಹರಣೆ. ಪಾಪ ನಮ್ ಪಾರು ಮತ್ತೆ ಅವರಪ್ಪ ಹನುಮಂತನ ಅರಸನ ಕೋಟೆಯಲ್ಲಿ ನೀವೆಷ್ಟು ಗೋಳು ಹೊಯ್ಕೊಂಡಿಲ್ಲ. ಆ ಕರ್ಮನ ಇವತ್ತು ನಿಮ್ಮನ್ ಗೋಳು ಹೊಯ್ಕೊಳ್ತಾ ಇದೆ. ಗಡಿಯಾರ ನಮ್ದೇ, ಆದ್ರೆ ಟೈಮ್ ಯಾವಾಗ್ಲೂ ನಮ್ದಾಗಿರಲ್ಲ ನೋಡಿ. ಹೋಗಿ ಹೋಗಿ, ನಾನು ಹೇಳಿದ ಕೆಲ್ಸನೆಲ್ಲ ಮಾಡ್ಬೇಕು. ಎಣ್ಣೆ ಹಚ್ಚೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹ್ಞೂ ಬಾವಾ, ಬಟ್ಲು, ಅದ್ರೊಳಗಡೆ ಎಣ್ಣೆ, ಚಾಪೆ ಎಲ್ಲನೂ ರೆಡಿ ಮಾಡಿದ್ದೀನಿ. ಎಣ್ಣೆ ಹಚ್ಚಿದ್ಮೇಲೆ ಸ್ನಾನ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ರತ್ನವೇಣಿ ಅವ್ರೆ? ಅದನ್ನು ಮಾಡಿದ್ದೀನಿ. ಮೈ ಎಲ್ಲ ಚೆನ್ನಾಗಿ ಸುಟ್ಟು ಹೋಗ್ಬೇಕು, ಆ ಥರ ಹಂಡೆ ಒಲೆಗೆ ಉರಿ ಹಾಕಿದ್ದೀನಿ. ಏನ್ ಮಾತು ಅಂತ ಆಡ್ತೀಯ ರತ್ನವೇಣಿ ನೀನು? ಹಬ್ಬದ ದಿನ ಆಡೋ ಮಾತಾ ಇದು? ಯಾವಾಗ ನೋಡಿದ್ರು ನಿನ್ ನಾಲ್ಗೆ ಲಂಗು ಲಗಮ್ ಇರೋದೇ ಇಲ್ಲ. ಹುಚ್ಚುಚ್ಚಾಗಿ ಮಾತಾಡ್ತಿರ್ತೀಯ. ಹೆಂಡ ಕುಡಿದು ಕುದುರೆ ಥರ ನಿನ್ನ ನಾಲ್ಗೆ ಓಡ್ತಾನೆ ಇರುತ್ತೆ. ಯಾರಾದರೂ ಮೈ ಸುಟ್ಟೋಗೋ ಥರ ನೀರು ಹಾಕೋತಾರ? ಅಂದ್ರೆ ಭಾವ, ಸ್ನಾನಕ್ಕೆ ಬಿಸಿ ಬಿಸಿ ನೀರು ರೆಡಿ ಆಗಿದೆ ಅಂತ ಹೇಳಕ್ ಬಂದೆ. ಹಾಗನ್ನು ಉಳ್ದಿದ್ ಕೆಲಸ ಅಲ್ಲ? ಹಾ ಬಾವ, ಹಬ್ಬಕ್ಕೆ ಪೂಜೆಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲರೂ ರೆಡಿ ಮಾಡ್ತಿದ್ದೀನಿ ಅಲ್ಲ, ಮಾಡಿ ಮುಗಿಸ್ಬೇಕು. ಬಾಮ್ಮ ಅಖಿಲಮ್ಮ, ಎಣ್ಣೆ ಹಚ್ಚೋದಕ್ಕೆಲ್ಲ ವ್ಯವಸ್ಥೆಗಳು ಆಗಿದೆ. ಯಾರು ಯಾರಿಗೆ ಎಣ್ಣೆ ಹಚ್ತೀರಾ? ಯಾಕಮ್ಮ, ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ವೀರಣ್ಣ, ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸ್ತಿದ್ವಿ. ಈ ಸರ್ತಿ ರಘು ಪ್ರೀತು ಇಬ್ರನ್ನು ಬಿಟ್ಟು ಆಚರಿಸ್ಬೇಕಾಗಿದೆ. ಆ ವಿಚಾರದ ಕಡೆ ಗಮನ ಹೋಯ್ತು ಅಷ್ಟೇ. ಮಾವ, ಒಂದು ಕೆಲಸ ಮಾಡೋಣ. ಪ್ರತಿ ಸತಿ ಅವ್ರವ್ರ ಜೋಡಿಗಳಿಗೆ ಎಣ್ಣೆ ಹಚ್ತಾ ಇದ್ರು. ಈ ಸಲ ಅಮ್ಮಂದ್ರ ಮಕ್ಕಳಿಗೆ ಎಣ್ಣೆ ಹಚ್ಚಿದ್ರೆ ಹೇಗಿರುತ್ತೆ? ಇದಕ್ಕಿಂತ ಸಂತೋಷ ಇನ್ನೇನಿದೆ? ಇದೇ ಅಲ್ವಾ ಸುಗ್ಗಿ ಅಂತ ಹೇಳೋದು. ನೀನು ಅಷ್ಟೇ ಆದಿ. ತಾಯಿಗೆ ತಕ್ಕ ಮಗ ಅಂತ ನೀನು ಮಾತಲ್ಲೇ ಅರ್ಥ ಆಗುತ್ತೆ. ಅಖಿಲಮ್ಮ, ಇನ್ಯಾಕೆ ತಡ? ಮಗನ ಆಸೆನೂ ಪೂರೈಸು. ಬೇಗ ಬೇಗ ಶುರು ಹಚ್ಕೊಳ್ರಿ ಎಣ್ಣೆ ಹಚ್ಚೋದನ್ನ.
ಪಾರ್ವತಿ, ಹೋಗಮ್ಮ, ನೀನೊಂಚೂರು ಮಗುಗೆ ಎಣ್ಣೆ ಹಚ್ಚು. ಏನು ಯೋಚನೆ ಮಾಡ್ತಾ ಇದೀಯಾ? ಆ ಮಗುಗೆ ನೀನು ಜನ್ಮ ಕೊಡದೇ ಇರಬಹುದು, ಆದರೆ ಅಳತೆಗೆ ಮೀರಿದ ವಾತ್ಸಲ್ಯ ಕೊಟ್ಟಿದ್ಯಾ. ಹೋಗಮ್ಮ. ಬಾಮ್ಮ ಪಾರ್ವತಿ, ನೀನು ಪುಟಾಣಿಗೆ ಎಣ್ಣೆ ಹಚ್ಚು ಬಾ. ಅಕ್ಕ ಬನ್ನಿ, ನೀವು ಪುಟಾಣಿಗೆ ಎಣ್ಣೆ ಹಚ್ಚಿ. ಈ ಪಾರ್ವತಿನೂ ಜನನೇನು ಒಂದೇ ತಾಯಿ ಮಕ್ಕಳ ಹಾಗೆ ಎಷ್ಟೊಂದು ಅನ್ಯೋನ್ಯವಾಗಿದ್ರು. ಯಾಕೆ ಇವತ್ತು ಈ ರೀತಿ ಇದ್ದಾರೆ? ಚೆನ್ನಾಗಿಲ್ಲ ಇದು. ಸರಿ ಮಾಡ್ಬೇಕಿದನ್ನ. ಮಾಡ್ತೀನಿ.